ನಮಸ್ತೆ. ಈ ವಿಡಿಯೋದಲ್ಲಿ ಯಲಹಂಕ ಸರೌಂಡಿಂಗ್ ಅಲ್ಲಿ ಇರೋ ಒಂದು 20 ಇಂಜಿನಿಯರಿಂಗ್ ಕಾಲೇಜಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ನಿಮ್ಗೆ ಯಲಹಂಕ ಅಂದ್ರೆ ನೆನಪಾಗೋದು ಫಸ್ಟ್ ಟಾಪ್ ಕಾಲೇಜ್ ಅಂದ್ರೆ BMS IT. ಸೊ ಇದು ಲೊಕೇಟ್ ಆಗಿರೋದು ಯಲಹಂಕ ಮತ್ತೆ ದೊಡ್ಡಬಳ್ಳಾಪುರ ರೋಡಲ್ಲಿ ಹಾವಲಹಳ್ಳಿ ಅಂತ ಬರುತ್ತೆ, ಅಲ್ಲಿ ಲೊಕೇಟ್ ಆಗಿದೆ. ಸೊ ನಿಮ್ಗೆಲ್ಲ ಗೊತ್ತಿದ್ದಂಗೆ ಇದು BMS ಇನ್ಸ್ಟಿಟ್ಯೂಷನ್ ಅವ್ರದ್ದು ಒಂದು ಬ್ರಾಂಚ್. ಸೊ BMSC ಯಾವ ತರ ಫೇಮಸ್ ಇದೆಯೋ ಅದೇ ರೇಂಜ್ಗೆ ಈ ಕಾಲೇಜು ಬಿಲ್ಡ್ ಆಗ್ತಾ ಇದೆ. ಸೊ BMSIT ಒಂದು IT-ಗೆ ರಿಲೇಟೆಡ್ ಬ್ರಾಂಚಸ್ಗೆ ಮೋಸ್ಟ್ ಡಿಮ್ಯಾಂಡೆಡ್ ಇಂಜಿನಿಯರಿಂಗ್ ಕಾಲೇಜು. ಸೊ ಇದು ಲೊಕೇಟ್ ಆಗಿರೋದು ಎಕ್ಸಾಕ್ಟ್ ನಿಮಗೆ ಆವಲಹಳ್ಳಿಯಲ್ಲಿ. ಸೊ ನೀವು ಏನಾದರೂ ಯಲಹಂಕ ಮತ್ತೆ ದೊಡ್ಡಬಳ್ಳಾಪುರ ರೋಡಲ್ಲಿ ಓಡಾಡಿದ್ರೆ ಈ ಕಾಲೇಜನ್ನ ಖಂಡಿತ ನೋಡಿರ್ತೀರಿ. ಸೊ ನಿಮಗೆ ಈಸಿ ಕನ್ವಿನಿಯೆಂಟು ಬಸ್ ಫೆಸಿಲಿಟಿ ಎಲ್ಲ ಇದೆ, ಸೊ ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಕಾಲೇಜ್ ಯಾವುದಪ್ಪ ಅಂದರೆ ನಿಟ್ಟೆ ಮೀನಾಕ್ಷಿ. ಸೊ ಇದು ನೆಕ್ಸ್ಟ್ ಅಡ್ಜಸ್ಟೆಂಟು. ಸೊ ನಿಮ್ಗೆ ಏನಾದರೂ ರೈಟ್ ಸೈಡಲ್ಲಿ ನೋಡಿದ್ರೆ ಸೊ ಇದು ಬಾಗ್ಲು ಕ್ರಾಸ್ ಸರೌಂಡಿಂಗಲ್ಲಿ ಇರೋ ಕಾಲೇಜು. ಸೊ ಇದು ಅಷ್ಟೇ. ಸೊ ಇದು ಡೀಮ್ ಟು ಬಿ ಯೂನಿವರ್ಸಿಟಿ ಆಗಿದೆ ಲಾಸ್ಟ್ ಅಕಾಡೆಮಿಕ್ ಇಯರಿಂದ. ಸೊ ಇವರು KCET ಇಂದ ನಿಮಗೆ ಅಡ್ಮಿಷನ್ ಕೊಡ್ತಾ ಇಲ್ಲ. ಸೊ ಇದು ಅಷ್ಟೇ ಮೋಸ್ಟ್ ಡಿಮ್ಯಾಂಡೆಡ್. ಪ್ಲೇಸ್ಮೆಂಟ್ ವೈಸ್ ಎಲ್ಲ ಇಂಪ್ರೂವ್ಮೆಂಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಕಾಲೇಜ್ ಬಂದರೆ ರೇವಾ ಯೂನಿವರ್ಸಿಟಿ. ಸೊ ಇದು ಕಟ್ಗೆನಹಳ್ಳಿ ಹತ್ರ ಲೊಕೇಟ್ ಆಗಿದೆ. ಸೊ ಇವರು ಒಂದು ಟಾಪ್ ಕಾಂಪಿಟೇಟಿವ್ ಕಾಲೇಜ್ ಆಗಿ ಬಿಲ್ಡ್ ಆಗಿದೆ. ಸೊ ಇವರು ಅಷ್ಟೇ ಮೋಸ್ಟ್ ಡಿಮ್ಯಾಂಡೆಡ್ ಇಂಜಿನಿಯರಿಂಗ್ ಕಾಲೇಜು. ಸೊ ನೆಕ್ಸ್ಟ್ ಬಂದರೆ ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ. ಸೊ ಅವರು ರೀಸೆಂಟ್ ಆಗಿ ಲಾಸ್ಟ್ 2-3 ಇಯರ್ಸ್ ಇಂದ ಯಲಹಂಕದಲ್ಲಿ ಇದಾಗಿದ್ದಾರೆ. ಸೊ ಇವು ಆಲ್ರೆಡಿ ಒಂದು ಮೋಸ್ಟ್ ರೆಪ್ಯೂಟೆಡ್ ನ್ಯಾಷನಲ್ ವೈಡ್ ಅಲ್ಲಿ ನಿಮಗೆ ಮೋಸ್ಟ್ ರೆಪ್ಯುಟೇಷನ್ ಬಿಲ್ಡ್ ಮಾಡಿರೋ ಇನ್ಸ್ಟಿಟ್ಯೂಷನ್. ಸೊ ಇವರು ಬ್ಯಾಂಗ್ಳೂರಲ್ಲಿ ಒಂದು ಕ್ಯಾಂಪಸ್ ಮಾಡಬೇಕು ಅಂತ ಮಾಡಿದ್ದಾರೆ. ಸೊ ಇದು ಅಷ್ಟೇ. ಸೊ ಒಂದು ಒಳ್ಳೆ ಟ್ರಸ್ಟ್ಫುಲ್ ಯಲಹಂಕ ಸರೌಂಡಿಂಗ್ ಅಲ್ಲಿರೋ ಒಂದು ಇದು ಫ್ಯೂಚರ್ ಅಲ್ಲಿ ಟಾಪ್ 1 ಕಾಲೇಜ್ ಆಗುತ್ತೆ ಎಲ್ಲ ಇದೆ. ಸೊ ಮೋಸ್ಟ್ ಡಿಮ್ಯಾಂಡೆಡ್ ಕಾಲೇಜು ನಮಗೆ ಮಣಿಪಾಲ್ನ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಬಂದು ಏಟ್ರಿಯಾ ಕಾಲೇಜು. ಸೊ ಇದು ಹೆಬ್ಬಾಳದಲ್ಲಿ ಲೊಕೇಟ್ ಆಗಿದೆ. ಸೊ ಹೆಬ್ಬಾಳದಲ್ಲಿ ಲೊಕೇಟ್ ಆಗಿರೋದ್ರಿಂದ ಇದೊಂದು IT ಹಬ್ಗೆ ತುಂಬಾ ಹತ್ರ ಇರುವಂತ ಕಾಲೇಜು. ಸೊ ಇದು ಮೋಸ್ಟ್ IT ಬ್ರಾಂಚಸ್ಗೆ ಮೋಸ್ಟ್ ಡಿಮ್ಯಾಂಡ್ ಇರುವಂತ ಕಾಲೇಜು. ಸೊ ಇಲ್ಲೂ ಅಷ್ಟೇ ಎಲ್ಲ ಸ್ಟೂಡೆಂಟ್ಸ್ ಮೋಸ್ಟ್ಲಿ IT ರಿಲೇಟೆಡ್ ಬ್ರಾಂಚ್ಗೆ ಡಿಮ್ಯಾಂಡ್ ಮಾಡ್ತಾರೆ. ಇದು ಎಕ್ಸಾಕ್ಟ್ ಹೆಬ್ಬಾಳದ ಹತ್ರ ನಿಮಗೆ ಬಾಪ್ಟಿಸ್ಟ್ ಹಾಸ್ಪಿಟಲ್ ಪಕ್ಕದಲ್ಲೇ ನಿಮ್ಗೆ ಲೊಕೇಟ್ ಆಗಿದೆ. ಸೊ ಈಸಿಯಾಗಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ವೈಸ್ ಎಲ್ಲ ತುಂಬಾ ಕನ್ವೀನಿಯಂಟ್ ಆಗಿದೆ. ನೆಕ್ಸ್ಟ್ ಲಿಸ್ಟ್ ಅಲ್ಲಿ ಬರೋದು ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ರಾಜಾನ್ಕುಂಟೆಯಲ್ಲಿ ಲೊಕೇಟ್ ಆಗಿದೆ. ಸೊ ರಾಜಾನ್ಕುಂಟೆಯಲ್ಲಿ ಎಕ್ಸಾಕ್ಟ್ ಬಸ್ ಸ್ಟ್ಯಾಂಡ್ ಹತ್ರ ನಿಯರ್ ಬೈ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ನಿಮಗೆ ಬಸ್ ಕನ್ವೀನಿಯಂಟ್ ಆಗಿದೆ. ಇದು ಪ್ರೊಫೆಸರ್ ಸ್ಟಾರ್ಟ್ ಮಾಡಿರೋ ಕಾಲೇಜು. ಇದು ಅಷ್ಟೇ ತುಂಬಾ ಸ್ಟೂಡೆಂಟ್ ಎಸ್ಪೆಷಲಿ ಯಾರಿಗೆ ಅಕಾಡೆಮಿಕ್ ರಿಲೇಟೆಡ್ ತುಂಬಾ ಇಂಟ್ರೆಸ್ಟ್ ಇರುತ್ತೋ ಅವರು ಜಾಸ್ತಿ ಪ್ರಿಫರ್ ಮಾಡುವಂತ ಕಾಲೇಜಲ್ಲಿ ಇದು ಒಂದು. ನೆಕ್ಸ್ಟ್ ಬಂದು ಸರ್ VIT. ಸೊ ಸರ್ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಇದು ಬೆಟ್ಟಲ್ಸೂರ್ ಹತ್ರ ಲೊಕೇಟ್ ಆಗಿದೆ. ಸೊ ಇದು ಓಲ್ಡ್ ಕಾಲೇಜು. ಈ ಎಲ್ಲ ಕಾಲೇಜಿಗೆ ಕಂಪೇರ್ ಮಾಡಿದ್ರೆ ಇದೇ ಮೋಸ್ಟ್ ಓಲ್ಡ್ ಕಾಲೇಜು. ಒಂದು 100 ಎಕರೆ ಇರೋ ಕ್ಯಾಂಪಸ್ಸು. ಸೊ ಬಸ್ ಸ್ಟ್ಯಾಂಡ್ ಇಂದ 1-1.5 ಕಿಲೋಮೀಟರ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸೊ ನೀವೇನಾದ್ರೂ ಕಾಲೇಜ್ ಬಸ್ ತಗೊಂತೀರಿ ಅಂದ್ರೆ ಕಾಲೇಜ್ ಕ್ಯಾಂಪಸ್ ಒಳಗಡೆ ಎಂಟರ್ ಆಗುತ್ತೆ. ಸೊ ಇಲ್ಲ ಅಂದ್ರೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ 1-1.5 ಕಿಲೋಮೀಟರ್ ನೀವು ವಾಕ್ ಮಾಡ್ಕೊಂಡು ಹೋದ್ರೆ ಆರಾಮಾಗಿ ರೀಚ್ ಆಗಂತ ಕಾಲೇಜು. ಇದು ಅಷ್ಟೇ ಓಲ್ಡ್ ಕಾಲೇಜು. ಸೊ ನೆಕ್ಸ್ಟ್ ಬಂದು ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗು. ಸೊ ಇದು ಅಷ್ಟೇ ವಿದ್ಯಾನಗರ ಕ್ರಾಸ್ ಅಲ್ಲಿ ಲೊಕೇಟ್ ಆಗಿದೆ. ಇದು ಜಸ್ಟ್ ನಿಯರೆಸ್ಟ್. ಸೊ ಸರ್ VITಗೆ ತುಂಬಾ ನಿಯರೆಸ್ಟ್ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿರೋ ಕಾಲೇಜು. ಸೊ ಇದು ಅಷ್ಟೇ ಇದು ಬಿಲ್ಡ್ ಆಗ್ತಾ ಇದೆ. ಸೊ ಇದು ಒಬ್ಬ ಪೊಲಿಟಿಷಿಯನ್ ಕಾಲೇಜು. ಸೊ ಇದು ಅಷ್ಟೇ ಎಲ್ಲಾ ರೀತಿ ಆಟೋನಮಸ್ ಆಗಿದೆ. ಸೊ ಮೋಸ್ಟ್ IT ಈಗ ಬೆಂಗಳೂರಲ್ಲಿ ಎಲ್ಲರಿಗೂ IT ರಿಲೇಟೆಡ್ ಕೋರ್ಸಸ್ ಇಂಟ್ರೆಸ್ಟ್ ಇರೋದ್ರಿಂದ ಇದು ಒಂದು ಕಾಲೇಜು ನೀವು ಜಾಯ್ನ್ ಆಗಿದ್ರೆ ಜಾಯ್ನ್ ಆಗುವಂತ ಕಾಲೇಜು. ನೆಕ್ಸ್ಟ್ ಬಂದಾಗ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ. ಇದು ರಾಜಾನ್ಕುಂಟೆಯಿಂದ ಸ್ವಲ್ಪ ಮುಂದೆ ಲೊಕೇಟ್ ಆಗಿದೆ. ಸೊ ರಾಜಾನ್ಕುಂಟೆಯಿಂದ 2-3 ಕಿಲೋಮೀಟರ್ಸ್ ಅಲ್ಲಿ ಲೊಕೇಟ್ ಆಗಿರೋ ಕಾಲೇಜು. ಸೊ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಗೆ ತುಂಬಾ ಜನ ಸ್ಟೂಡೆಂಟ್ಸು ಪ್ರಿಫರ್ ಮಾಡ್ತಾರೆ. ನಾನ್ ಇಂಜಿನಿಯರಿಂಗ್ ಬ್ರಾಂಚಸ್ಗೆ ಮೋಸ್ಟ್ ಡಿಮ್ಯಾಂಡ್ ಇದೆ. ಸೊ ಇಂಜಿನಿಯರಿಂಗು ಅಷ್ಟೇ ಕ್ಯಾಂಪಸ್ ವೈಸ್ ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಜನ ಕ್ಯಾಂಪಸ್ ನೋಡೇ ಅಡ್ಮಿಷನ್ ಆಗಂತ ಸ್ಟೂಡೆಂಟ್ಸ್ ಇದ್ದಾರೆ. ಇವರು ಟ್ರಾನ್ಸ್ಪೋರ್ಟೇಷನ್ ಎಲ್ಲ AC ಬಸ್ಸಸ್ ತುಂಬಾ ಬಿಟ್ಟಿದ್ದಾರೆ. ಸೊ ಇದು ಒಂದು ಕಾಲೇಜು ನೀವು ಕನ್ಸಿಡರ್ ಮಾಡ್ಕೊಬೋದು. ನೆಕ್ಸ್ಟ್ ಬಂದ್ರೆ ನಾವು CMR ಯೂನಿವರ್ಸಿಟಿ ಅಂತ. ಸೊ CMR ಯೂನಿವರ್ಸಿಟಿ ನಿಮಗೆ ಬಾಗ್ಲೂರ್ ಹತ್ರ ಲೊಕೇಟ್ ಆಗಿದೆ. ಇದು ಜಸ್ಟ್ ಯಲಹಂಕ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿರೋ ಕಾಲೇಜು. ಸೊ ಈ ಕಾಲೇಜು ಅಷ್ಟೇ CMR IT ತುಂಬಾ ಫೇಮಸ್ ಇತ್ತು. ಸೊ ಅವರು ಯೂನಿವರ್ಸಿಟಿ ಮಾಡಿಕೊಂಡು ಹೊಸದಾಗಿ ಮಾಡಿದ್ದಾರೆ. ಸೊ ನೀವು ಬಾಗ್ಲೂರು ಇಂದ ಟುವರ್ಡ್ಸ್ ಇನ್ನೂರ್ ಕಡೆ ಹೋಗ್ತಿದ್ರೆ ಈ ಕಾಲೇಜು ನಿಮಗೆ ಅಲ್ಲಿ ಲೊಕೇಟ್ ಆಗಿದೆ. ಸೊ ಈ ಕಾಲೇಜು ಒಂದು ಆಪ್ಷನ್ ಆಗಿ ನೀವು ಯಲಹಂಕ ಸರೌಂಡಿಂಗ್ ಅಲ್ಲೇ ಓದ್ಬೇಕು ಅಂದ್ರೆ ಇದನ್ನು ಒಂದು ಆಪ್ಷನ್ ಆಗಿ ಇಟ್ಕೊಬಹುದು. ಸೊ ನೆಕ್ಸ್ಟ್ ಬಂದಾಗ ನೀವು HKBK ಕಾಲೇಜ್ ಆಫ್ ಇಂಜಿನಿಯರಿಂಗು. ಇದು ನಾಗವಾರ ಹೆಬ್ಬಾಳದ ಹತ್ರ ಲೊಕೇಟ್ ಆಗಿರೋ ಕಾಲೇಜು. ಸೊ ಇದು ಓಲ್ಡ್ ಕಾಲೇಜು 1997 ಅಲ್ಲಿ ಓಪನ್ ಆಗಿರೋ ಕಾಲೇಜು. ಒಂದು ಒಳ್ಳೆ ರೆಪ್ಯುಟೇಷನ್ ಬಿಲ್ಡ್ ಮಾಡ್ಕೊಂತ ಬರ್ತಾ ಇದೆ. ಸೊ ನಾಗವಾರದಲ್ಲಿ ಲೊಕೇಟ್ ಆಗಿರೋದ್ರಿಂದ ಸ್ವಲ್ಪ ಸ್ಟೂಡೆಂಟ್ಸ್ ಪ್ರಿಫರ್ ಮಾಡ್ತಾರೆ, ಕನ್ವೀನಿಯಂಟ್ ಆಗಿರುತ್ತೆ ಅಂತ. ಸೊ ಇದು ಒಂದು ಕಾಲೇಜು ಯಲಹಂಕ ಸರೌಂಡಿಂಗ್ ಅಲ್ಲಿ ಬರುವಂತ ಕಾಲೇಜಸ್ ಅಲ್ಲಿ ಒಂದು. ಸೊ ನೆಕ್ಸ್ಟ್ ಬಂದು ನೀವು ಯಲಹಂಕದಲ್ಲೇ ನೋಡ್ಬೇಕು ಅಂದ್ರೆ ಈಸ್ಟ್ ವೆಸ್ಟ್ ಕಾಲೇಜು. ಇದು ಸೆಕೆಂಡ್ ಬ್ರಾಂಚು. ಈಸ್ಟ್ ವೆಸ್ಟ್ ಮಾಗಡಿ ರೋಡ್ ಅಲ್ಲಿ ಮೇನ್ ಕ್ಯಾಂಪಸ್ ಇದೆ. ಸೊ ಇವರು ಒಂದು ಕಾಲೇಜ್ನ
ಯಲಹಂಕದಲ್ಲಿ ಅಂತೇಳಿ ಒಂದು ಮಾಡಿದ್ದಾರೆ. ಸೊ ಇದು ಅಷ್ಟೇ ಈಗ ಗ್ರಾಜುವಲ್ ಆಗಿ ಬಿಲ್ಡ್ ಆಗ್ತಾ ಇರೋ ಕಾಲೇಜು. ನೆಕ್ಸ್ಟ್ ಬಂದ್ರೆ ನೀವು ರಾಜಾನಗುಂಟೆಯಿಂದ ಮುಂದೆ ಯಾವ್ದಾದ್ರು ಇದೆ, ಕಾಮಾಕ್ಷಿಪುರ ಅಂತ ಬರುತ್ತೆ, ಅಲ್ಲಿ ಆದಿತ್ಯ ಇಂಜಿನಿಯರಿಂಗ್ ಕಾಲೇಜ್. ಇವ್ರು ಕೋಕಿಲ್ ಕ್ರಾಸ್ ಅಲ್ಲಿ ಆಲ್ರೆಡಿ ನೀವು ಕೇಳಿರ್ಬೋದು. ನರ್ಸಿಂಗು ತುಂಬಾ ಬೇರೆ ಬೇರೆ ಬ್ರಾಂಚಸ್ನೆಲ್ಲ, ನಾನ್ ಇಂಜಿನಿಯರಿಂಗ್ ಕೋರ್ಸಸ್ನೆಲ್ಲ ರನ್ ಮಾಡ್ತಿದ್ದಾರೆ. ಸೊ ಇವರು ರೀಸೆಂಟ್ ಆಗಿ 2-3 years ಆಗಿದೆ. ಐ ಥಿಂಕ್ ದಿಸ್ 4th year ಅಲ್ಲಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಇದು ಒಂದು ಹೊಸ ಇಂಜಿನಿಯರಿಂಗ್ ಕಾಲೇಜು. ಇದು ಅಷ್ಟೇ ಒಂದು ರೆಪ್ಯುಟೇಷನ್ ಬಿಲ್ಡ್ ಮಾಡಿಕೊಂಡು, ಸೊ ಅವರೇ ಆದ ಒಂದು ಹೊಸದಾಗಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೊ ಅವರೇ ಎಸ್ಟಾಬ್ಲಿಷ್ ಆಗಕ್ಕೆ ಟ್ರೈ ಮಾಡ್ತಾ ಇರೋ ಒಂದು ಇಂಜಿನಿಯರಿಂಗ್ ಕಾಲೇಜ್. ನೆಕ್ಸ್ಟ್ ಬಂದಾಗ ನಿಮಗೆ ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್ ಅಂತ, ಇದು ಮುಂಚೆ ಬೇರೆ ಹೆಸರಿತ್ತು. ಕೇಂಬ್ರಿಡ್ಜ್ KR ಅಲ್ಲಿ ಇರೋ ಕಾಲೇಜವರು ಇದನ್ನ ತಗೊಂಡು ಅವ್ರ ಹೆಸರನ್ನ, ಕಾಲೇಜ್ ಹೆಸರನ್ನ ಚೇಂಜ್ ಮಾಡಿ ನಾರ್ತ್ ಕ್ಯಾಂಪಸ್ ಮಾಡಿದ್ದಾರೆ. ಸೊ ಇದು ಒಂದು ನಿಮ್ಗೆ DC ಆಫೀಸ್ಗೆ ನಿಯರೆಸ್ಟ್, ಸ್ವಲ್ಪ ಯಲಹಂಕದಿಂದ ಫಾರ್ ಅವೇ ಅನ್ಸಿದ್ರು. ಸೊ ಇದನ್ನು ಒಂದು ಯಲಹಂಕ ಸರೌಂಡಿಂಗ್ ಕಾಲೇಜ್ ಅಂತಾನೆ ನೀವು ಕನ್ಸಿಡರ್ ಮಾಡ್ಕೊಬಹುದು. ನೆಕ್ಸ್ಟ್ ಬಂದಾಗ MS ಇಂಜಿನಿಯರಿಂಗ್ ಕಾಲೇಜು. ಸೊ ಸಾದಳ್ಳಿ ಗೇಟ್ ಅಲ್ಲಿರೋ MS ಇಂಜಿನಿಯರಿಂಗ್ ಕಾಲೇಜು, ಇದು ಒಂದು ಯಲಹಂಕ ಹತ್ತಿರದಲ್ಲಿ ಒಂದು ಕಾಲೇಜ್ ನೋಡ್ತಿದ್ದೀವಿ ಅಂದ್ರೆ ಇದು ಒಂದು ಕಾಲೇಜ್ ನಿಮ್ಗೊಂದು ಆಪ್ಷನ್ ಆಗಿದೆ. ಸೊ ಅದು ನವರತ್ರ ಅಲ್ಲಿ ಲೊಕೇಟ್ ಆಗಿರೋ ಕಾಲೇಜು. ಸ್ವಲ್ಪ ಒಳಗಡೆ ಹೋದ್ರೆ ನಿಮ್ಗೆ 2-3 kilometers ಹೈವೇ ಇಂದ ಸೊ ಈ ಕಾಲೇಜ್ ಸಿಗುತ್ತೆ. ನೆಕ್ಸ್ಟ್ ಬಂದ್ರೆ ಚಿಕ್ಕಜಾಲದ ಹತ್ರ ರೇವಣ ಸಿದ್ದೇಶ್ವರ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜು. ಸೊ ಇದು ಅಷ್ಟೇ ಓಲ್ಡ್ ಕಾಲೇಜು, ಇನ್ನು ಮೇ ಬಿ ತುಂಬಾ ಫೇಮಸ್ ಆಗ್ಬೇಕಾಗಿತ್ತು. ಮೇ ಬಿ ಲ್ಯಾಕ್ ಆಫ್ ಫೆಸಿಲಿಟೀಸ್ ಏನು ಇನ್ನು ಇದು ಅಂಡರ್ ಡೆವಲಪ್ಮೆಂಟ್ ಇದರಲ್ಲೇ ಇದೆ. ಸೊ ಇದು ಅಷ್ಟೇ ಒಂದು, ಯಾಕಂದ್ರೆ ತುಂಬಾ ಕಾಲೇಜಸ್ ಇರೋದ್ರಿಂದ ಆ ಕಾಂಪಿಟೇಷನ್ಗೆ ಸಸ್ಟೈನ್ ಆಗೋದಕ್ಕೆ ಕಷ್ಟಪಡ್ತಾ ಇರೋ ಕಾಲೇಜು. ಸೊ ನೀವು ಯಲಹಂಕ ಸರೌಂಡಿಂಗ್ ಅಲ್ಲೇ ನೀವು ನೋಡ್ಬೋದು ಅಂದ್ರೆ ಈ ಕಾಲೇಜ್ನ ಒಂದು ನೋಡ್ಕೊಬೋದು. ಸೊ ಇದು ಒಂದ್ ಸ್ವಲ್ಪ ಕಾಂಪಿಟೇಟಿವ್ ಆಗಿ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಸೊ ಓಲ್ಡ್ ಕಾಲೇಜು. ಸೊ ಈ ಕಾಲೇಜಸ್ ಕಂಪೇರ್ ಮಾಡಿದ್ರೆ ಇನ್ನೂ ಅಂತ ಟ್ರೆಂಡ್ ಬಂದಿಲ್ಲ. ಸೊ ಎಷ್ಟೋ ಜನಕ್ಕೆ ಕಾಲೇಜ್ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಸೊ ಇದು ಒಂದು ಕಾಲೇಜ್ ಇದೆ, ಸೊ ತುಂಬಾ ಓಲ್ಡ್ ಕಾಲೇಜು. ಸೊ ಇವ್ರು ಏನಾದ್ರು ಪ್ಲೇಸ್ಮೆಂಟ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಿಜವಾಗ್ಲೂ ಇದು ಒಂದು ಕಾಂಪಿಟೇಟಿವ್ ಕಾಲೇಜ್ ಆಗೋ ಚಾನ್ಸಸ್ ತುಂಬಾ ಇದೆ. ನೆಕ್ಸ್ಟ್ ಬಾಗ್ಲೂರು ಕ್ರಾಸ್ ಅಲ್ಲೇ ಬೃಂದಾವನ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸೊ ಬೃಂದಾವನ ಇಂಜಿನಿಯರಿಂಗ್ ಕಾಲೇಜು ಅಷ್ಟೇ, ಇದು ತುಂಬಾ ಸರೌಂಡಿಂಗ್ ಎಲ್ಲ ಯೂನಿವರ್ಸಿಟೀಸ್ ಮಾಡ್ಕೊಂಡು ಕಾಂಪಿಟೇಟಿವ್ ಆಗಿ ಇನ್ನೂ ಸಸ್ಟೈನ್ ಆಗ್ತಿದ್ದಾರೆ. ಇವರು ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಕಡೆ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಜೊತೆಗೆ ಇಂಜಿನಿಯರಿಂಗ್ ಅಲ್ಲೂ ಕಾಂಪಿಟೇಟಿವ್ ಆಗಿ ರನ್ ನಡೆಸ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಕೋಶಿಸ್ ಇಂಜಿನಿಯರಿಂಗ್ ಕಾಲೇಜ್ ಅಂತ, ಇದು CMR ಯೂನಿವರ್ಸಿಟಿ ಪಕ್ಕದಲ್ಲೇ ಬರುತ್ತೆ. ಇದು ಒಂದು ಇಂಜಿನಿಯರಿಂಗ್, ಅವರು ನರ್ಸಿಂಗ್ ಅಲ್ಲೆಲ್ಲ ಫೇಮಸ್ ಇದ್ದ ಕಾಲೇಜು. ಸೊ ಇವರು ಇಂಜಿನಿಯರಿಂಗ್ ನ ಮಾಡ್ಕೊಂಡು ಈಗ ರೀಸೆಂಟ್ ಆಗಿ ಎಸ್ಟಾಬ್ಲಿಷ್ ಮಾಡ್ಕೊಂಡು ಅವರು ಇಂಜಿನಿಯರಿಂಗ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ರೆ ಇಂಪ್ಯಾಕ್ಟ್ ಇಂಜಿನಿಯರಿಂಗ್ ಕಾಲೇಜು. ಸೊ ಇದು ಯಲಹಂಕದ ಹತ್ರ ಸಕಾರ್ ನಗರ ಹತ್ರ ಕೊಡಿಗಳ್ಳಿಯಲ್ಲಿ ಈ ಕಾಲೇಜ್ ಲೊಕೇಟ್ ಆಗಿದೆ. ಸೊ ಇದು ಡಿಪ್ಲೊಮಾ ಎಲ್ಲ ಮುಂಚೆಯಿಂದ ರನ್ ಮಾಡ್ತಾ ಇದ್ರು. ಸೊ ಇವ್ರು ಇಂಜಿನಿಯರಿಂಗು ರನ್ ಆಗ್ತಾ ಇದೆ. ಸೊ ಓಕೆ, ಒಂದು ರೀಸನಬಲ್ ಕಾಲೇಜು ನೋಡ್ಕೊಂಡು ನೀವು ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಬಂದಾಗ ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜು. ಇದು MS ಪಾಳ್ಯ ಯಲಹಂಕದಿಂದ ಒಂದು 3-4 kilometer ವಿದ್ಯಾರಣ್ಯ ನಗರದಿಂದ ಪಕ್ಕದಲ್ಲೇ ಲೊಕೇಟ್ ಆಗಿರೋ ಸಂಭ್ರಮ್ ಇಂಜಿನಿಯರಿಂಗ್ ಕಾಲೇಜು. ಸೊ ಇದು ಒಂದು ಇಂಜಿನಿಯರಿಂಗ್ ಕಾಲೇಜು ನಿಯರ್ ಬೈ ಯಲಹಂಕ ಇದೆ. ಸೊ ಇವರು VTU ಅಫಿಲೇಟೆಡ್ ಕಾಲೇಜು. ಸೊ ಇದು ಅಷ್ಟೇ ಓಲ್ಡ್ ಕಾಲೇಜ್, ಏನು ಹೊಸ ಕಾಲೇಜ್ ಏನಲ್ಲ. ಸೊ ಈಗ ಈ ತರ ಟೋಟಲಿ ಒಂದು 20 ಕಾಲೇಜು ನೀವು ಯಲಹಂಕ ಸರೌಂಡಿಂಗ್ ಅಲ್ಲೇ ನೋಡ್ಬೋದು. ಸೊ ಐ ಥಿಂಕ್ ಎಲ್ಲ ಲಿಸ್ಟ್ ನಾನು ಮೆನ್ಷನ್ ಮಾಡಿದ್ದೀನಿ ಅನ್ಕೊಂತೀನಿ, ಯಾವ್ದು ಕಾಲೇಜ್ ಮಿಸ್ ಮಾಡಿಲ್ಲ. ಸೊ ಇನ್ ಕೇಸ್ ಯಾವ್ದಾದ್ರು ಕಾಲೇಜು ನಾನು ಯಲಹಂಕ ಸರೌಂಡಿಂಗ್ ಅಲ್ಲಿ ಮಿಸ್ ಮಾಡಿದ್ರೆ ಮೆನ್ಷನ್ ಮಾಡಿ. ಸೊ ಯಲಹಂಕ ಸರೌಂಡಿಂಗ್ ಅಲ್ಲಿ ಎಜುಕೇಶನ್ ಹಬ್ ಅಂತಾನೆ ಹೇಳ್ಬೋದು. ಇಲ್ಲಿ 20 ಕಾಲೇಜ್ ಇದೆ. ಕೆಲವರು ಏನ್ ಮಾಡ್ತಾರೆ, ಅಷ್ಟು ಪೇರೆಂಟ್ಸು ಡಿಸೈಡ್ ಮಾಡ್ತಾರೆ ನನ್ನ ಮಕ್ಕಳು ಹತ್ರದಲ್ಲೇ ಓಡಾಡ್ಲಿ ಅಂತೇಳಿ ಈ ಕಾಲೇಜಸ್ ನಲ್ಲಿ ಚಾಯ್ಸ್ ಮಾಡ್ಕೊಂತಾರೆ. ಸೊ ಯಾವುದೇ ಕಾಲೇಜಿಗೆ ಜಾಯ್ನ್ ಆಗಕ್ಕೆ ಮುಂಚೆ ಕಾಲೇಜ್ಗೆ ಹೋಗಿ ವಿಸಿಟ್ ಮಾಡಿ, ಕ್ಯಾಂಪಸ್ ವಿಸಿಟ್ ಮಾಡಿ, ಪ್ಲೇಸ್ಮೆಂಟ್ ಕೇಳಿ, ಸೊ ಕಂಪೇರ್ ಮಾಡಿ. ನಿಮ್ಗೆ ಯಲಹಂಕ ಸರೌಂಡಿಂಗ್ ಅಲ್ಲೇ ಓದ್ಬೇಕು ಅಂದ್ರೆ 20 ಕಾಲೇಜ್ ಇದೆ. ಸೊ 20 ಕಾಲೇಜನ್ನು ಕಂಪ್ಯಾರಿಸನ್ ಮಾಡ್ಕೊಂಡು ನೀವು ನಿಮ್ಗೆ ಯಾವ ಕಾಲೇಜು ನಿಮ್ಗೆ ಸೂಕ್ತ ಅನ್ಸುತ್ತೋ ಅದನ್ನ ಪ್ರಿಫರ್ ಮಾಡ್ಕೊಳ್ಳಿ. ಐ ಥಿಂಕ್ ಇದು ಟಾಪ್ 20 ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇರೋದೇ 20 ಕಾಲೇಜು, ಅದನ್ನೆಲ್ಲ ಟಾಪ್ 20 ಲೀಸ್ಟ್ ಅಲ್ಲಿ ಹೇಳಿದೀನಿ. ಸೊ ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ನಿಮ್ಗೆ ತಿಳಿದಿದ್ರೆ ಖಂಡಿತ ಮೆನ್ಷನ್ ಮಾಡಿ. ಸೊ ಇನ್ನೂ ಏನಾದ್ರು ನಾನು ಮಾಹಿತಿ ಮಿಸ್ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ಖಂಡಿತ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.